ಈ ರಾಮಾಯಣ ಮೂವಿ 31 ಇಯರ್ಸ್ ತನಕ ಇಂಡಿಯಾ ಅಲ್ಲಿ ಬ್ಯಾನ್ ಮಾಡಿದ್ರು. ಇವಾಗ ರಿಲೀಸ್ ಮಾಡಿದ್ದಾರೆ. 1970 ಜಪಾನ್ ಇಂದ ಯುಗೋ ಸಾಕೋ ಅನ್ನೋ ವ್ಯಕ್ತಿ ಇಂಡಿಯಾಗೆ ಬರ್ತಾರೆ. ಇವರು ರಾಮಾಯಣ ಮತ್ತೆ ಮಹಾಭಾರತದ ಸ್ಟೋರಿಯಿಂದ ಎಷ್ಟು ಇಂಪ್ರೆಸ್ ಆಗ್ತಾರೆ ಅಂದ್ರೆ ಇನ್ನ ಇದ್ರ ಬಗ್ಗೆ ತಿಳ್ಕೊಳಕ್ಕೆ 40 ಸಲ ಮತ್ತೆ ವಾಪಸ್ ಇಂಡಿಯಾಗೆ ಬರ್ತಾರೆ. ರಾಮಾಯಣದ ಎಷ್ಟು ವರ್ಷನ್ಸ್ ಇತ್ತೋ ಅದನ್ನೆಲ್ಲ ಓದ್ತಾರೆ. 1983 ಗ್ರೇಟ್ ಆರ್ಕಿಯಾಲಜಿಸ್ಟ್ ಬಿ ಲಾಲ್ ಅವ್ರ ಜೊತೆ ಸೇರ್ಕೊಂಡು ರಾಮಾಯಣ ಮತ್ತೆ ಮಹಾಭಾರತದ ಮೇಲೆ ಒಂದು ಮೂವಿ ಮಾಡಿ ಇದನ್ನ ವರ್ಲ್ಡ್ ವೈಡ್ ತಗೊಂಡೋಗೋ ಪ್ಲಾನ್ ಮಾಡ್ತಾರೆ. ಅವರು ರಾಮಾಯಣದ ಸ್ಟೋರಿಗೆ ಎಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ರು ಅಂದ್ರೆ ಯಾವುದೇ ಆಕ್ಟರ್ ದೇವ್ರ ರೋಲ್ ಮಾಡೋದು ಸರಿಯಲ್ಲ ಅಂದ್ಬಿಟ್ಟು ಆನಿಮೇಟೆಡ್ ಮೂವಿ ಮಾಡಕ್ಕೆ ಪ್ಲಾನ್ ಮಾಡ್ಕೊಂತಾರೆ. ಫೈನಲಿ 1992 ಈ ಮೂವಿ ರೆಡಿ ಆದಾಗ ಇಂಡಿಯಾದಲ್ಲಿ ಅಪೋಸ್ ಮಾಡ್ತಾರೆ ಇದನ್ನ. ಯಾಕೆಂದ್ರೆ ಆ ಟೈಮಲ್ಲಿ ಬಾಬರಿ ಮಸ್ಜಿದ್ ಮತ್ತೆ ರಾಮ್ ಮಂದಿರ್ ಗಲಾಟೆ ನಡೀತಿತ್ತು. ಇನ್ ಕೆಲವ್ರಿಗೆ ಮೂವಿ ಆನಿಮೇಟೆಡ್ ಆಗಿರೋದ್ರಿಂದ ಯುಗೋ ಸಾಕೋ ಅವರು ರಾಮಾಯಣದ ಸ್ಟೋರಿ ಚೇಂಜ್ ಮಾಡಿರ್ತಾರೆ. ಇದರಿಂದ ರಾಮಾಯಣಕ್ಕೆ ಇನ್ಸಲ್ಟ್ ಅಂತ ಜಪನೀಸ್ ರಾಮಾಯಣನ ಬ್ಯಾನ್ ಮಾಡಿದ್ರು. ಈಗ 31 ಇಯರ್ಸ್ ಆದ್ಮೇಲೆ ಜಪನೀಸ್ ಮತ್ತೆ ಇಂಡಿಯನ್ ಗವರ್ಮೆಂಟ್ ಅವ್ರ ಸಪೋರ್ಟ್ ಇಂದ 1992 ರೆಡಿ ಆದ ಈ ಮೂವಿ ಈಗ ಫೈನಲ್ ಆಗಿ 2025 ರಿಲೀಸ್ ಮಾಡಿದ್ದಾರೆ. ಈ ಮೂವಿ ಆ ಟೈಮಲ್ಲೇ ರಿಲೀಸ್ ಆಗ್ಬಿಟ್ಟಿದ್ರೆ ಇದನ್ನ ಆಸ್ಕರ್ಸ್ ಅಲ್ಲೂ ನಾಮಿನೇಟ್ ಮಾಡಿರ್ತಿದ್ರು.